ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ವೈಯಕ್ತಿಕ ಅಪಘಾತ ವಿಮೆಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಆಸ್ಪತ್ರೆಯಲ್ಲಿ ಮಲಗಿರುವ ರಾಜು ತುಂಬಾನೇ ಚಿಂತಾಕ್ರಾಂತರಾಗಿದ್ದಾರೆ. ಮುಂದೆ ಹೇಗೆ ಜೀವನವನ್ನು ನಡೆಸುವುದು ಅಂತ ದುಃಖಿತರಾಗಿದ್ದಾರೆ. ಭೀಕರ ಅಪಘಾತದಲ್ಲಿ ಅವರ ತಂಗಿ ಬದುಕುಳಿಯಲಿಲ್ಲ. ಇನ್ನು ರಾಜೀವ್ 2 ಕಾಲುಗಳನ್ನು ಕಳ್ಕೊಂಡು ಶಾಶ್ವತವಾದ ಅಂಗವೈಕಲ್ಯತೆಗೆ ತುತ್ತಾಗಿ ಬಿಟ್ಟಿದ್ದಾರೆ. ಅವರ ವಯಸ್ಸಾದ ಪೋಷಕರು ಈ ಅಪಘಾತದಲ್ಲಿ ಬದುಕುಳಿದಿದ್ದಾರೆ. ರಾಜೀವ್ ಅವರು ಕುಟುಂಬದ ಏಕೈಕ ದುಡಿಯುವ ವ್ಯಕ್ತಿಯಾಗಿದ್ದು ಮತ್ತೆ ಕೆಲಸಕ್ಕೆ ಹೋಗೋದು ಹೇಗೆ, ಬಾಕಿ ಸಾಲವನ್ನು ತೀರಿಸೋದು ಹೇಗೆ, ಆಸ್ಪತ್ರೆಯ ಖರ್ಚುಗಳು, ಔಷಧಿ ವೆಚ್ಚಗಳನ್ನು ನಿಭಾಯಿಸೋದು ಹೇಗೆ ಅಂತ ಅವರು ಚಿಂತಿಸ್ತಿದ್ದಾರೆ. 2022ರಲ್ಲಿ ಭಾರತದಲ್ಲಿ ಗಂಟೆಗೆ ಸರಾಸರಿ 19 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ನಮ್ಮ ಸರ್ಕಾರದ ಅಂಕಿ ಅಂಶಗಳು. ವೈಯಕ್ತಿಕ ಅಪಘಾತ ವಿಮೆ ಇದ್ದಿದ್ರೆ ಅದೇನು ರಾಜೀವ್ ಅವರ ದುಃಖ ಕಡಿಮೆಯನ್ನು ಮಾಡ್ತಾ ಇರಲಿಲ್ಲ ನಿಜ. ಆದರೆ ಖಂಡಿತವಾಗಿ ಅವರ ಹಣಕಾಸಿನ ಅಗತ್ಯತೆಗಳ ಹೊರೆ ಕೊಂಚ ಕಡಿಮೆ ಮಾಡ್ತಾ ಇತ್ತು. ಆಸ್ಪತ್ರೆಯ ವೆಚ್ಚಗಳನ್ನು ಈ ವಿಮಾ ಪಾಲಿಸಿ ಭರಿಸಬಹುದಾಗಿದೆ. ಒಂದು ವೇಳೆ ನೀವು ಮೃತಪಟ್ಟರೆ ನಾಮಿನಿಗೆ ಇಂತಿಷ್ಟು ಮೊತ್ತವನ್ನು ವಿಮಾದಾತರು ಕೊಡ್ತಾರೆ. ಒಂದು ವೇಳೆ ಅಪಘಾತ ವಿಮೆ ಪಾಲಿಸಿ ಪಡೆದವರು ಅಪಘಾತದಲ್ಲಿ ಬದುಕುಳಿದರೆ, ಆದರೆ ಅಂಗವೈಕಲ್ಯತೆಗೆ ತುತ್ತಾದರೆ ಪರಿಹಾರವನ್ನು ಕೊಡುತ್ತೆ. ಅದು ಭಾಗಶಃ ಅಂಗವೈಕಲ್ಯತೆ ಆಗಿರಬಹುದು ಅಥವಾ ಶಾಶ್ವತ ಅಂಗವೈಕಲ್ಯತೆಯೇ ಆಗಿರಬಹುದು. ಪಾಲಿಸಿಯನ್ನು ಪಡೆದಿದ್ದರೆ ಈ ಪರಿಹಾರ ಸಿಗೋದ್ರಿಂದ ಇದು ಬೇರೆ ಪಾಲಿಸಿಗಿಂತ ಭಿನ್ನ. ಅಲ್ಲದೆ ಇತರ ಪಾಲಿಸಿಗಳಿಗೆ ಹೋಲಿಕೆ ಮಾಡಿದರೆ ಅಗ್ಗ ಕೂಡ ಆಗುತ್ತೆ. ಅಂದರೆ ಕಡಿಮೆ ದರದಲ್ಲಿ ಇದು ಸಿಗುತ್ತೆ. ನೋಡಿ, ವೈಯಕ್ತಿಕ ಅಪಘಾತ ವಿಮೆಗಳನ್ನು ಪಡೆಯೋದಕ್ಕೆ ಅನೇಕ ವಿಧಾನಗಳಿವೆ. ನೀವು ಅದನ್ನು ಕಾಂಪ್ರೆಹೆನ್ಸಿವ್ ಮೋಟಾರ್ ಇನ್ಶೂರೆನ್ಸ್ ಪಾಲಿಸಿ ಜೊತೆಗೆ ಪಡ್ಕೋಬಹುದು. ಇಲ್ಲವೇ ನಿಮ್ಮ ಜೀವ ವಿಮಾ ಪಾಲಿಸಿ ಅಥವಾ ಆರೋಗ್ಯ ವಿಮಾ ಪಾಲಿಸಿ ಜೊತೆ ರೈಡರ್ ಆಗಿ ತಗೋಬಹುದು. ಇಲ್ಲವಾದಲ್ಲಿ ಎಲ್ಲ ಬಗೆಯ ಅಪಘಾತಗಳಿಂದ ರಕ್ಷಣೆಯನ್ನು ಕೊಡುವ ಪ್ರತ್ಯೇಕವಾದ ಪಾಲಿಸಿಯನ್ನೇ ನೀವು ಖರೀದಿ ಮಾಡಬಹುದು. ಆದಾಗ್ಯೂ ಕಾಂಪ್ರೆಹೆನ್ಸಿವ್ ಮೋಟಾರ್ ವಿಮಾ ಪಾಲಿಸಿಯಡಿ ಸಿಗುವ ಅಪಘಾತದ ಕವರೇಜ್ ನೀವು ವಾಹನ ಚಾಲನೆ ಮಾಡ್ತಾ ಇದ್ದೇ ಇದ್ದರೆ ಅಥವಾ ವಾಹನದಲ್ಲಿ ಸಂಚರಿಸದೇ ಇದ್ದರೆ ಅಷ್ಟೇನೂ ನಿಮ್ಮ ಪ್ರಯೋಜನಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ಮೋಟಾರ್ ವಿಮೆಯಡಿ ವೈಯಕ್ತಿಕ ಅಪಘಾತಗಳ ಕವರೇಜ್ ಸಾಮಾನ್ಯವಾಗಿ 15 ಲಕ್ಷ ರೂಪಾಯಿಗೆ ಮಿತಗೊಳಿಸಲಾಗಿರುತ್ತೆ. ಹೀಗಾಗಿ ಪ್ರತ್ಯೇಕ ಅಪಘಾತ ವಿಮೆ ಉತ್ತಮ ಅಂತ ಗೋ ಡಿಜಿಟ್ ಜನ್ ಇನ್ಶೂರೆನ್ಸ್ನ ಪ್ರಾಡಕ್ಟ್ ಹೆಡ್ ಆಗಿರುವ ಅನ್ಶುಲ್ ಬೋಹರಾ ಹೇಳ್ತಾರೆ. ಈ ಪ್ರತ್ಯೇಕ ಅಪಘಾತ ವಿಮಾ ಪಾಲಿಸಿಗಳು ವಾಹನ ಅಪಘಾತದ ಜೊತೆಗೆ ಇತರ ಎಲ್ಲ ವಿಧದ ಅಪಘಾತಗಳಿಂದ ನಿರಂತರವಾದ ರಕ್ಷಣೆ ಮತ್ತು ಕವರೇಜನ್ನು ಕೊಡುತ್ತೆ. ನೋಡಿ, ನೀವು ಸ್ವತಃ ವಾಹನ ಚಾಲನೆ ಮಾಡ್ತಾ ಇರಲಿ ಅಥವಾ ಬೇರೆ ವಾಹನದ ಪ್ರಯಾಣಿಕರಾಗೇ ಇರಿ ಅಥವಾ ಪಾದಚಾರಿನೇ ಆಗಿರಿ, ಈ ವಿಮೆಯಡಿ ಸಮಗ್ರ ರಕ್ಷಣೆ ಸಿಗುತ್ತೆ ಅಂತ ಅನ್ಶುಲ್ ಅವರು ಹೇಳ್ತಾರೆ. ಗಾಯಗಳು, ಆಕಸ್ಮಿಕವಾದ ಬೆಂಕಿ ಅಥವಾ ಮುಳುಗುವಿಕೆಯ ಮೊದಲಾದ ಅವಘಡಗಳಿಗೆ ಇಲ್ಲಿ ಕವರೇಜ್ ಕೊಡುತ್ತೆ. ಜೊತೆಗೆ ಈ ಸ್ಟ್ಯಾಂಡ್ ಅಲೋನ್ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿಗಳಲ್ಲಿ ಅಪಘಾತದ ಪರಿಣಾಮದ ಆಸ್ಪತ್ರೆ ಮತ್ತು ಹೊರರೋಗಿ ವೆಚ್ಚ ಅಂದರೆ ಹಾಸ್ಪಿಟಲೈಸೇಷನ್ ಮತ್ತು OPD ವೆಚ್ಚಕ್ಕೂ ಕೂಡ ಇಲ್ಲಿ ಕವರೇಜ್ ಸಿಗುತ್ತೆ. ಇದರ ಜೊತೆಗೆ ವೈಯಕ್ತಿಕ ವಿಮಾ ಪಾಲಿಸಿಯು ಶಾಶ್ವತ ಅಥವಾ ತಾತ್ಕಾಲಿಕ ಅಂದರೆ ಭಾಗಶಃ ಅಥವಾ ಸಂಪೂರ್ಣ ಅಂಗವೈಕಲ್ಯತೆಗೂ ಕೂಡ ರಕ್ಷಣೆಯನ್ನು ಕೊಡುತ್ತೆ. ಕೆಲವು ವಿಮಾದಾತರು ಹೆಚ್ಚುವರಿ ಕವರೇಜ್ಗಳನ್ನು ಕೂಡ ಕೊಡ್ತಾರೆ. ಉದಾಹರಣೆಗೆ ಮಕ್ಕಳ ಶಿಕ್ಷಣದ ಕವರೇಜ್, ಸಾಲ ಮನ್ನಾ, ಆದಾಯ ನಷ್ಟಕ್ಕೆ ಕವರೇಜ್, ಸುಟ್ಟ ಗಾಯ ಮತ್ತು ಫ್ರಾಕ್ಚರ್ಗಳಿಗೆ ಕವರೇಜ್ ಇತ್ಯಾದಿ. ನೋಡಿ, ಸಾಮಾನ್ಯವಾಗಿ ಪರ್ಸನಲ್ ಆಕ್ಸಿಡೆಂಟ್ PA ಪಾಲಿಸಿಯಡಿ ಸಮ್ ಇನ್ಶೂರ್ಡ್ ಮೊತ್ತಕ್ಕೆ ಮಿತಿ ಇರುತ್ತೆ. ಅದು ಪಾಲಿಸಿ ಪಡೆದವರ ವಾರ್ಷಿಕ ಆದಾಯದ 10 ಪಟ್ಟು ಇರುತ್ತೆ. ಇನ್ನು ಬೇಸಿಕ್ ಪರ್ಸನಲ್ ಆಕ್ಸಿಡೆಂಟ್ನ ಅಂದಾಜು ಪ್ರೀಮಿಯಂ ಮೊತ್ತ ಎಷ್ಟಿರಬಹುದು ಅದನ್ನು ಕೂಡ ನೋಡೋಣ. ಸಮ್ ಇನ್ಶೂರ್ಡ್ 15 ಲಕ್ಷ ರೂಪಾಯಿಗೆ ಅಂದಾಜು 1127 ರೂಪಾಯಿ ಪ್ರೀಮಿಯಂ ಇರುತ್ತೆ. ಹಾಗೆಯೇ ನೀವು ಹೋಮ್ ಹಾಸ್ಪಿಟಲೈಸೇಷನ್, ಕೋಮಾ ಸೌಲಭ್ಯ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೆನಿಫಿಟ್ಸ್, ಲಾಸ್ ಆಫ್ ಇನ್ಕಮ್ ಬೆನಿಫಿಟ್, ಸುಟ್ಟಗಾಯ ಮತ್ತು ಫ್ರಾಕ್ಚರ್ ಕವರೇಜ್, ಮಕ್ಕಳ ಶಿಕ್ಷಣ ಮೊದಲಾದ ಕವರೇಜ್ಗಳು ಕೂಡ ಇದರಲ್ಲಿ ಸಿಗಬಹುದು. ಉದಾಹರಣೆಗೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಆಕ್ಟಿವ್ ಅಶ್ಯೂರ್ ಪರ್ಸನಲ್ ಆಕ್ಸಿಡೆಂಟ್ ಪ್ಲಾನ್ನ ಅಡಿಯಲ್ಲಿ ಅರ್ನಿಂಗ್ ಮೆಂಬರ್ ಅಂದರೆ ದುಡಿಯುವ ವ್ಯಕ್ತಿಯ ಒಟ್ಟು ವಾರ್ಷಿಕ ಆದಾಯದ 12 ಪಟ್ಟು ಕವರೇಜ್ ಸಿಗುತ್ತೆ. ಅಪಘಾತದಿಂದ ಸಾವು ಮತ್ತು ಶಾಶ್ವತ ಅಂಗವೈಕಲ್ಯತೆ ಸಂಭವಿಸಿದರೆ 100% ಪೇ ಔಟ್ ಕೊಡುತ್ತೆ. 26ರಿಂದ 35 ವರ್ಷ ವಯೋಮಿತಿಯವರಿಗೆ 20 ಲಕ್ಷ ರೂಪಾಯಿ ಕವರೇಜ್ಗೆ ವಾರ್ಷಿಕ ಪ್ರೀಮಿಯಂ ಮೊತ್ತ 9549 ರೂಪಾಯಿ ಆಗುತ್ತೆ. ಅದೇ ರೀತಿ ಮಣಿಪಾಲ್ ಸಿಗ್ನಾ ಮಣಿಪಾಲ್ ಪ್ರೊಟೆಕ್ಷನ್ ಆಕ್ಸಿಡೆಂಟ್ ಕೇರ್ ಶುಲ್ಕದ ವಾರ್ಷಿಕ ಪ್ರೀಮಿಯಂ ಮೊತ್ತ 2089 ರೂಪಾಯಿಗೆ 10 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ. ನೀವು ಹೆಚ್ಚು ರೈಡರ್ಗಳನ್ನು ಸೇರಿಸಿದ ಹಾಗೆಯೇ ನೀವು ಪಾವತಿಸಬೇಕಾದ ಪ್ರೀಮಿಯಂನ ಮೊತ್ತ ಕೂಡ ಹೆಚ್ಚಾಗುತ್ತೆ. ಇನ್ನು ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್,
ಭಕ್ತಿ ರಜಲ್ ಅವರು ಕೊಟ್ಟಿರುವ ಸಲಹೆಗಳನ್ನು ನೆನಪಿಡಿ. ನೋಡಿ, ವೈಯಕ್ತಿಕ ಅಪಘಾತ ವಿಮಾ ಪಾಲಿಸಿಯಡಿ ಏನೇನು ಸಿಗಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಕ್ಲೇಮ್ ಪ್ರಾಸೆಸ್ ಹೇಗೆ, ರಿಹ್ಯಾಬಿಲಿಟೇಷನ್ ವೆಚ್ಚಗಳೇನು, ಗ್ಲೋಬಲ್ ಕವರೇಜ್ ಸಿಗುತ್ತಾ ಮೊದಲಾದ ಹೆಚ್ಚುವರಿ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಮದ್ಯಪಾನ ಮಾಡಿದಾಗ ಅಥವಾ ಮಾದಕ ದ್ರವ್ಯಗಳ ಸೇವನೆ ಸಂದರ್ಭದಲ್ಲಿ ಸಂಭವಿಸುವ ಅಪಘಾತಗಳಿಗೆ ವಿಮೆಯ ವ್ಯಾಪ್ತಿ ಇರೋದಿಲ್ಲ. ಇನ್ನು ನಿಮ್ಮ ವೃತ್ತಿಯಲ್ಲಿನ ರಿಸ್ಕಿಗೆ ಅನುಗುಣವಾಗಿ ನಿಮ್ಮ ಸಮ್ ಇನ್ಶೂರ್ಡ್ ಮೊತ್ತ ಕೂಡ ಹೆಚ್ಚಾಗಬೇಕು. ಆದಾಗ್ಯೂ ಸಾಮಾನ್ಯವಾಗಿ ಪಾಲಿಸಿ ಕವರೇಜ್ ಕನಿಷ್ಠ 15 ರಿಂದ 20 ಲಕ್ಷ ರೂಪಾಯಿ ಇರುವುದು ಉತ್ತಮ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈ ಪ್ರಮಾಣ ಸ್ಟ್ಯಾಂಡ್ ಅಲೋನ್ ಪಾಲಿಸಿಗೆ ಹೊರತು ರೈಡರ್ ಆಗಿ ಅಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.